ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 538ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮ ಕಂಡಂತೆ ಅಲ್ಲಿ ಅಶೋಕವನದ ವರ್ಣನೆಯನ್ನು ಮಾಡಲಾಗಿದೆ. ಅದನ್ನು ತಮ್ಮೊಂದಿಗೆ ನಾನು ಹಂಚಿಕೊಂಡಿರುವೆ. ಅದನ್ನೇ ಮುಂದುವರಿಸಿ ಮಧು ಪರಿಮಳ ಸರ್ವ ಋತು ಪುಷ್ಪಗಳ ಹಾಸಿಗೆ. ಯಾಕಡೆ ನೋಡಿದ್ರೆ ಆ ಕಡೆ ಎಲ್ಲ ಪುಷ್ಪಗಳ ಹೂವಿನ ಹಾಸಿಗೆನೇ ಇತ್ತು. ಮಧು ಪರಿಮಳ ಮಧು ಅಂದರೆ ಸಿಹಿ, ಜೇನವನ್ನು ಕೊಡುವಂಥದ್ದು, ಸುಗಂಧ ಭರಿತ ಹೂಗಳ ಹಾಸಿಗೆನ ಕಾಣಿಸ್ತಾ ಇತ್ತು. ಪುಷ್ಪರತ್ನಗಳ ಸಾಗರದ ರಮ್ಯ ನೋಟ. ಆ ಪುಷ್ಪ ಅನ್ನುವಂಥ ರತ್ನಗಳು ಎಷ್ಟು ಹರಡು ಬಿದ್ದಿದ್ದಲ್ಲ ನೆಲದ ಮೇಲೆ ಹಾಸಿಗೆ ಕಾಣಿಸ್ತಿತ್ತಲ್ಲ, ಅದು ಹೇಗೆ ಕಾಣಿಸ್ತಿತ್ತಪ್ಪ ಅಂದರೆ ಒಂದು ಸಾಗರದಂತೆ ಕಾಣಿಸ್ತಿತ್ತು. ರತ್ನದ ಒಂದು ಸಾಗರ ಇದೆ ಅನ್ನೋಂಗೆ ಕಾಣಿಸ್ತಿತ್ತು. ಈ ರೀತಿಯಾಗಿ ಅದರ ನೋಟ ಅಷ್ಟೊಂದು ರಮ್ಯವಾಗಿತ್ತು. ಮೃಗ ಹಿಂಡು ಹಕ್ಕಿಗಳ ಚಿಲಿಪಿಲಿ ನಿನಾದ. ಒಂದು ಕಡೆಗೆ ಅಲ್ಲಿ ಜಲಹೊಂಡಗಳಿದ್ದು, ಸರೋವರಗಳಿದ್ದು, ನದಿ ಇತ್ತು. ಆ ನದಿಗಳಿಗೆ ಬರುವಂಥ ತಂಡಗಳಲ್ಲಿ ಬರುವಂಥ ಹಿಂಡುಗಳಲ್ಲಿ ಬರುವಂಥ ಪ್ರಾಣಿಗಳು, ಪಕ್ಷಿಗಳ ಚಿಲಿಪಿಲಿನಾದ ನಿನಾದ ಅಂದರೆ ಇಂಪಾದ ನಾದ, ಕರ್ಕಶ ಅಲ್ಲ, ಗದಿ ಕಿಣಿಗೆ ಆನಂದ ಆಗ್ತಿತ್ತು. ಅಂತಹ ನಿನಾದ ಅಂದರೆ ಪಕ್ಷಿಗಳ ನಿನಾದ ಕೇಳಿಸಿ ಬರ್ತಾ ಇತ್ತು. ಸುಗಂಧ ಪರಿಮಳ ಪರಿಸರ. ಆ ಪರಿಸರ ಹೇಗಿತ್ತಪ್ಪ ಅಂದ್ರೆ ಸುಗಂಧ ಪರಿಮಳ, ಹೂವಿನ ಪರಿಮಳದಿಂದ, ಸುಗಂಧದಿಂದ ತುಂಬಿದಂಥ ಪರಿಸರ ಆಗಿತ್ತು. ಅದರಿಂದ ಕಣ್ಣುಗಳಾಯಿತು, ಕಿವಿಗಳಾಯಿತು, ಮೂಗಾಯಿತು, ಇಂದ್ರಿಯಗಳಾಯಿತು. ಎಲ್ಲ ಇಂದ್ರಿಯಗಳಿಗೂ ಆನಂದ ಕೊಡುವಂಥ ಆ ಒಂದು ನೋಟ ಏನಿದೆ, ಆ ವನ ಏನಿದೆ, ಅದನ್ನು ಕಂಡ ನಂತರ ಮನುಷ್ಯನಿಗೆ ಆತ್ಮಾನಂದ, ಅತ್ಯಾನಂದ ಅಲ್ಲ, ಆತ್ಮಾನಂದ, ಆತ್ಮಕ್ಕೆ ಒಂದು ಆನಂದ ಸಿಗ್ತಿತ್ತು. ಸೊ ಆತ್ಮಾನಂದ ನೀಡುವಂಥ ಪರಿಸರ ಅಶೋಕವನದಾಗಿತ್ತು. ಮುಂದುವರೆದು ಕಂದನು ಹನುಮ ಅಶೋಕವನ ಮಧ್ಯೆ ಹತ್ತಿರದಲ್ಲಿ ಕೈಲಾಸ ಪರ್ವತದಂಥ ಭವ್ಯ ಕಟ್ಟಡ. ಆ ಅಶೋಕವನದ ಮಧ್ಯದಾಗ ಈಗೇನು ಕೈಲಾಸ ಪರ್ವತ ಅಂತೀವಲ್ಲ ನಾವು, ಎಲ್ಲಿ ಹಿಮಾಲಯದ ಇದ್ದಂಥ ಅದನ್ನೇ ಹೋಲುವಂಥದ್ದು ಒಂದು ಭವ್ಯ ಕಟ್ಟಡ ಕಂಡ, ದೊಡ್ಡ ಒಂದು ಕಟ್ಟಡವನ್ನು ಕಂಡ. ಸಹಸ್ರ ಸ್ತಂಭಗಳ ಆ ಕಟ್ಟಡ ಸಹಸ್ರದ 1000 ಸಂಖ್ಯೆಯಲ್ಲಿ ಕಂಬಗಳನ್ನು ಹೊಂದಿದೆ. ಎಷ್ಟು ದೊಡ್ಡ ಭವ್ಯ ಕಟ್ಟಡ ಇರಬೇಕು ನೋಡಿ, 1000 ಕಂಬಗಳುಳ್ಳ. ವಜ್ರ ಸೋಪಾನಗಳ, ಅವುಗಳಿಗೆ ಏನು ಮೆಟ್ಟಲುಗಳನ್ನು ಉಪಯೋಗ ಮಾಡಿದ್ರಲ್ಲ ಅದಕ್ಕೆಲ್ಲ ವಜ್ರದಿತ್ತು. ಹವಳ ನೆಲ ಹಾಸಿಗೆ ಮಾಡಿದ್ರಲ್ಲ ಅದೆಲ್ಲ ಹವಳದಿಂದ ತುಂಬಿದಿತ್ತು. ಗಗನಚುಂಬಿ ಎತ್ತರದ ಕಟ್ಟಡ, ರಮ್ಯ ದೃಶ್ಯ. ಗಗನಚುಂಬಿ ಕಟ್ಟಡ, ಆ ಬಹುಮಹಡಿ ಕಟ್ಟಡ ಇತ್ತಲ್ಲ, ಗಗನಚುಂಬಿ ಕಟ್ಟಡವಾಗಿತ್ತು. ಇವತ್ತು ಅಷ್ಟೇ ಅಲ್ಲ, ಗಗನಚುಂಬಿ ಕಟ್ಟಡ ಆ ಕಾಲದಾಗೂ ಇತ್ತು. ನಮಗಿಂತನೂ ಹೆಚ್ಚು ಅವರು ಸೌಲಭ್ಯ. ಈಗ ನೋಡಿ, ಅವ್ರ ಗಗನಚುಂಬಿ ಕಟ್ಟಡಕ್ಕೆ ನಮಗೆ ನೋಡಬೇಕಾದ್ರೆ ನಾವು ಭಾಳ ಅಂದರೆ ಏನಾಗ್ತೀವಪ್ಪ ಅಂದ್ರೆ ಇವು ಸಂಗಮರಿ ಕಲ್ಲು ಅಥವಾ ಪಾಲಿಶರ್ ಕಲ್ಲು ಹಾಕ್ತೀವಿ. ಇಲ್ಲ, ಅವರು ವಜ್ರಗಳನ್ನು ಹಾಕ್ತಿದ್ರು. ವಜ್ರವನ್ನೇ ಸೋಪಾನಗಳನ್ನಾಗಿ ಮಾಡಿ ಉಪಯೋಗ ಮಾಡ್ತಿದ್ರು. ಕೊಳಕು ಉಡುಪು, ಬಡಕಲ ದೇಹ, ದುಃಖ ಪೀಡಿತ ರಾಕ್ಷಸಿಯರ ಮಧ್ಯೆ ಬಿದಿಗೆ ಚಂದ್ರನಂತೆ ಕಂಡಳು ಸ್ತ್ರೀ. ಅದೇ ವೇಳೆದಾಗ ಅಲ್ಲಿ ಒಂದು ಕಡೆಗೆ ರಾಕ್ಷಸಿಯರ ಮಧ್ಯೆ, ಸುತ್ತು ಕಡೆಗೆಲ್ಲ ರಾಕ್ಷಸಿಯರು ಇರ್ತಾರೆ. ಹೆಣ್ಣು ರಾಕ್ಷಸಿಯರು ಹೆಣ್ಣು ರಾಕ್ಷಸಿಯರನ್ನ ಇರ್ತಾರೆ. ಅವ್ರ ಮಧ್ಯೆ ಒಬ್ಬ ಸ್ತ್ರೀ ಕಾಣ್ತಾಳೆ, ಒಂದು ಹೆಣ್ಣು ಕಾಣ್ತಿದೆ. ಅವಳು ಹೇಗಿರ್ತಾಳೆ ಅಂದ್ರೆ ಧರಿಸಿದಂಥ ಬಟ್ಟೆ ಕೊಳಕಾಗಿರ್ತದೆ, ಕೊಳಕು ಉಡುಪು. ಬಡಕಲ ದೇಹ, ನೋಡಿದ್ರೆ ದೇಹ ಎಲ್ಲ ಏನಾಗಿತ್ತು, ಸೂತು ಹೋಗಿತ್ತು. ಬಡಕಲ ದೇಹದ ಸದಾ ದುಃಖ ಯಾಕೆಂದ್ರೆ ಮುಖ ನೋಡಿದ್ರೆ ದುಃಖ ಪೀಡಿತ ಇದ್ದಳಕ್ಕೆ. ಬಡಕಲ ದೇಹದ ಕೊಳಕು ಬಟ್ಟೆಗಳನ್ನು ಧರಿಸಿದಂತಹ ದುಃಖ ಪೀಡಿತ ಸ್ತ್ರೀಯನ್ನ ಹನುಮಾನ ನೋಡ್ತಾನೆ. ಯಾರ ಮಧ್ಯೆ? ರಾಕ್ಷಸನಿಯರ ಮಧ್ಯೆ, ರಾಕ್ಷಸಿಗಳ ಮಧ್ಯೆ ನೋಡ್ತಾನೆ. ಜ್ವಾಲೆ ನಾಲಿಗೆಯಂತೆ ನಿಧಾನ ಹೊರಹೊಮ್ಮುವ ಹೊಗೆ ಆವರಿಸಿದ ಕಿರಣದಂತೆ ಕಂಡಳು ಸ್ತ್ರೀ. ನೋಡಿ, ಇಲ್ಲಿ ಮತ್ತು ಹನುಮಾನನಿಗೆ
ಶೀತೆ ಹೆಂಗೆ ಕಂಡು ಶೀತೆ ಅಂತ ಇನ್ನೂ ಅವನಿಗೆ ಕನ್ಫರ್ಮ್ ಆಗಿಲ್ಲ. ಆದರೆ ಅವನಿಗೆ ಯಾರೋ ಒಂದು ದುಃಖ ಪೀಡಿತ ಹೆಣ್ಮಗಳು ಅಸ್ತವ್ಯಸ್ತ ಒಂದು ಇದರಲ್ಲಿದ್ದಾಳೆ ನೋಡ್ತಾಳೆ, ಅದನ್ನೇ ವರ್ಣನೆ ಮಾಡ್ತಾನವ. ಜ್ವಾಲೆ ನಾಲಿಗೆ ಅಂತೆ, ಜ್ವಾಲೆಯನ್ನು ನಾಲಿಗೆ ಹುರಿ ನಾಲಿಗೆ ಅಂತ ಕರಿತೇನೆ. ಆ ಉರಿ ನಾಲಿಗೆ ಹೆಂಗೆ ಚಾಚಿರ್ತದೆ, ಅದು ನಿಧಾನವಾಗಿ ಹೆಂಗೆ ಮ್ಯಾಗ ಬರ್ತಿರ್ತದೆ, ಅದು ಹೊರಹೊಮ್ಮೋ ಹೊಗೆ ಅಂದ್ರೆ ಈ ಜ್ವಾಲೆಗಳ ಮಧ್ಯೆ ಹೊಗೆ ನಿಧಾನವಾಗಿ ಬರ್ತಿರ್ತದೆ. ಆ ನಿಧಾನವಾಗಿ ಹೊಗೆ ಆವರ್ಷಿತ ಕಿರಣದಂತೆ ಆ ಹೊಗೆ ಬಂದು ಈ ಕಿರಣ ಬರ್ತಿರ್ತಲ್ಲ, ಆ ಕಿರಣಕ್ಕೆ ಆವರ್ಷಿತ ಕಿರಣ ಏನಾಗ್ತಿದೆ, ಮಂಕಾಗ್ತಿದೆ. ಹಂಗೆ ಕಂಡಳು ಸೀತೆಯನ್ನು. ಕೆಲವೊಂದು ಕಡೆ ವಾಲ್ಮೀಕಿಯವರು ಸೂರ್ಯ ರಶ್ಮಿಗೆ ಹೋಲಿಸ್ತಾರೆ, ಹಂಗೆ ಮಂಬಣ್ಣಕ್ಕೆ ಹೋಲಿಸ್ತಾರೆ. ಆದರೆ ಇವತ್ತು ಏನಾಗ್ತಾ ಇದೆ ಅಂದ್ರೆ, ಅವಳು ಹೆಂಗೆ ಕಾಣಿಸ್ತಾ ಇದ್ದಾಳಂದ್ರೆ, ಉರಿಯುವ ಜ್ವಾಲೆಗಳ ಮಧ್ಯೆ ಹೊರಗೆ ಬರುವಂಥ, ನಿಧಾನವಾಗಿ ಹೊರಗೆ ಬರುವಂಥ ಹೊಗೆ ಆವರಿಸಿದಂಥ ಕಿರಣದಂತೆ ಸೀತೆ ಕವಿಗೆ ಕಾಣ್ತಾಳೆ, ಹನುಮಾನನಿಗೆ ಕಾಣ್ತಾಳೆ. ಮುದುಡಿದ ಹಳದಿ ಬಣ್ಣದ ಉಡುಗೆ. ನೋಡಿ ಇಲ್ಲಿ ನೀವು ಇನ್ನು ಒಂದೊಂದು ಹೇಳ್ತೀನಿ ನಿಮಗೆ. ಈ ಮಹಾಶಯರು ಏನೇನು ರಾಮಾಯಣಗಳನ್ನು ಬರ್ದಾರಲ್ಲ, ಅದು ಹಿಂದಿನ ಕಾಲದಲ್ಲಿ ಹೇಳ್ಕೊ ಇಲ್ಲಿ ತನಕ ಇವರು ಬರೆಯುವಂಥ ವರ್ಣನೆ ಮಾಡುವಂಥ ಸೀತೆನೇ ಬೇರೆ, ವಾಲ್ಮೀಕಿಯವರು ಮಾಡುವಂಥ ಸೀತೆ ಇವ್ರಿಗಿಂತ ಭಾಳ ಭಿನ್ನದ. ಇಲ್ಲಿ ನೋಡಿ ಸ್ಪಷ್ಟವಾಗಿ ಕೆಲವೊಂದು ಮಂದಿ ಆಕಿನ ಬಿಳಿ ಸೀರೆ ಉಡಿಸಿರ್ತಾರೆ, ಕೆಲವೊಂದು ಮಂದಿ ಕೇಸರಿ ಸೀರೆ ಉಡಿಸಿರ್ತಾರೆ, ಏನೇನೋ ಬಟ್ಟೆಗಳನ್ನು ಹಾಕಿ ತಮ್ಮ ಕಲ್ಪನೆಯ ಸೀತೆಯನ್ನು ತಯಾರು ಮಾಡಿರ್ತಾರೆ. ಇಲ್ಲಿ ವಾಲ್ಮೀಕಿ ಕಂಡಂಥ ಸೀತೆ ಹೇಗಿದ್ದಳಪ್ಪ ಅಂದ್ರೆ, ಇಲ್ಲಿ ಹನುಮಾನನ ಮೂಲಕ ಹೇಳ್ತಾಳೆ, ಮುದುಡಿದ ಹಳದಿ ಬಣ್ಣದ ಉಡುಗೆ. ಮುದುಡಿದ ಅಲ್ಲೆಲ್ಲೇ ಮುದುಡಾಗಿ ಗಂಟನ್ಯಾಗ ಕಟ್ಟಿ ಹೋಗಿರ್ತಾರಲ್ಲ ಬಟ್ಟೆ, ಈಗಿನ ಭಾಷೆ ಮಾಡೋಣ ಆಧುನಿಕ ಭಾಷೆಯಲ್ಲಿ ಹೇಳಿದಾರ ಇಸ್ತ್ರಿ ಇಲ್ಲದ ಬಟ್ಟೆಗೆ ಇಸ್ತ್ರಿ ಇಲ್ಲದ ಭಾಳ ದಿವಸ ಒಂದೇ ಬಟ್ಟೆ ಉಪಯೋಗ ಮಾಡಿದಾಗ ಅದು ಒಂದು ನಮನೆ ಮುದುಡಿರ್ತದೆ, ಅಸ್ತವ್ಯಸ್ತ ಆಗಿರ್ತದೆ. ಅಂತಹ ಹಳದಿ ಬಣ್ಣದ ಉಡುಗೆಯನ್ನು ಉಟ್ಟಿರ್ತಾಳೆ. ಕಮಲ ಹೂಗಳ ಶೃಂಗಾರವಿಲ್ಲದ ಮಲಿನ ಉಡುಗೆ ಚಲುವೆ. ಅವಳು ಪಂಚವಟಿಯಲ್ಲಿದ್ದಾಗ ಅಥವಾ ತನ್ನ ಗಂಡ ಮನೆ ತವರ ಮನೆಯಲ್ಲಿದ್ದಾಗ, ಅರಣ್ಯದಲ್ಲಿದ್ದಾಗ ಕೂಡ ಅಕ್ಕಿದು ಸಿಂಪಲ್ ವರ್ಣನೆ ಇದೇನಿತ್ತಪ್ಪ ಅಂದ್ರೆ, ಆಭರಣಗಳೇನಿತ್ತು ಅಂದ್ರೆ ಹೂಗಳು. ಆ ಹೂಗಳನ್ನು ಏನು ಮಾಡ್ತಾಳು, ಹಾರ ಮಾಡಿ ಕೊಳಕ ಹಾಕೋತಿದ್ದಳು, ರೆಟ್ಟಿ ಕಟ್ಕೊಳ್ತಿದ್ರು, ಕೈ ಕಟ್ಕೊಳ್ತಿದ್ರು, ಅವನೇ ಆಭರಣಗಳನ್ನಾಗಿ ಉಪಯೋಗ ಮಾಡ್ತಿದ್ದಳು ಸೀತೆ. ಅದನ್ನು ಹೇಳ್ತಾನೆ, ಕಮಲ ಮತ್ತು ಇತರ ಹೂಗಳ ಶೃಂಗಾರವಿಲ್ಲದೆ, ಯಾವಾಗಲೂ ಶೃಂಗಾರದ ಕೆರೆಗೆ ಅವಳು ಸೀತೆ. ಆ ಶೃಂಗಾರವಿಲ್ಲದೆ ಮಲಿನ ಉಡುಗೆ, ಹೊಲಸು ಅಂದರೆ ಎಲ್ಲ ಹೊಲಸಾದಂತಹ ಉಡುಗೆ, ಮಲಿನ ಉಡುಗೆ ಚಲುವೆ. ಈ ಒಂದು ಮಲಿನ ಉಡುಗೆಯಲ್ಲಿದ್ದರೂ ಕೂಡ, ದೇಹ ಬಡಕಲಾದರೂ ಕರ್ಕಶವಾಗಿದ್ದರೂ ಕೂಡ, ಮುಖ ದುಃಖ ಪೀಡಿತವಾಗಿದ್ದರೂ ಕೂಡ ಅವಳ ಸೌಂದರ್ಯ ಏನು ಚಿತಿ ಹೆಂಗೆ ಇದು ಹೆಂಗೆ ಕಾಣಿಸಲ್ಲ. ಈಗ ನೋಡಿ, ಈಗ ಒಂದು ಚಿನ್ನವನ್ನು ನೀವು ಎಲ್ಲೇ ಹೋಗಿದ್ರೂ ಕೂಡ ಚಿನ್ನ ತನ್ನ ಹೊಳಪನ್ನು ಕಳೆದುಕೊಳ್ಳುವುದಿಲ್ಲ. ಹಾಗೆ ಸೀತೆ ಒಂದು ದುಸ್ಥಿತಿಯಲ್ಲಿ ಇದ್ದರೂ ಕೂಡ ಅವಳು ಅಪ್ಪಟದ ಚಿನ್ನದ ಜೊತೆ ಅಕ್ಕಿ ಚೆಲುವು ಕಾಣಿಸ್ತಾ ಇತ್ತು, ಉಡುಪಿನ ಚೆಲುವೆ. ದುಃಖ ಹಿಂಸೆಗೆ ಸವಿದ ಚೆಲುವೆ. ಸಾಕಷ್ಟು ಆಕೆಗೆ ದುಃಖ ಆಗಿದೆ, ರಾಮನ ಬಿಟ್ಟು ಬಂದದ, ರಾಮನ ಅಗಲಿಕೆ ದುಃಖ ಇದೆ, ರಾವಣನ ಪೀಡನೆಯ ದುಃಖ ಇದೆ, ರಾಮನ ಎಲ್ಲ ರೀತಿಯಿಂದ ಹಿಂಸೆ ಕೊಟ್ಟಾನ, ಅವಳಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟಾನ, ಕೆಲವೊಂದು ಸಲ ಅಗದಿ ಈ ಹೊತ್ಕೊಂಡು ಬರೋ ಕಾಲಕ್ಕೆ ಆಕೆಗೆ ದೈಹಿಕವಾಗಿ ಹಿಂಸೆ ಕೊಟ್ಟಾನ. ಈ ಎಲ್ಲದರ ಮಧ್ಯೆ ಚೆಲುವೆ ಸವಿದ ಇವೆಲ್ಲಗಳನ್ನು ಅನುಭವಿಸಿದಂಥ ಚೆಲುವೆ ಸೀತೆ. ಕಂದಳು ಮಂಗಳಗ್ರಹ ಹತ್ತಿಕ್ಕೆ ರೋಹಿಣಿ ನಕ್ಷತ್ರದಂತೆ. ಇಲ್ಲಿ ನೋಡಿ ಖಗೋಳ ಶಾಸ್ತ್ರದಾಗ ಯಾವ ರೀತಿಯಾಗಿ ಮಂಗಳಗ್ರಹವನ್ನು ಹತ್ತಿಕ್ಕಿ ರೋಹಿಣಿ ನಕ್ಷತ್ರ ಹೊಲಿತಿದೆ, ಹಂಗ ಸೀತೆ ಇಲ್ಲಿ ಹನುಮಾನನಿಗೆ ಕಾಣ್ತಾಳ. ಆಹಾರ ನಿದ್ರೆ ಇಲ್ಲದೆ ಸೊರಗಿದ ಸ್ತ್ರೀ ಸದಾ ಚಿಂತೆಯಲ್ಲಿ ಮಗ್ನ ದೃಶ್ಯ. ಆಕೆ ನೋಡಿದಾಗ ಏನಿಸ್ತದ ಆ ಸ್ತ್ರೀಯನ್ನ, ಹೆಣ್ಮಗಳನ್ನ, ಆಹಾರ ನಿದ್ರೆದಲ್ಲೇ ಸೊರಗಿ, ಆಕೆ ಆಹಾರವನ್ನು ನಿದ್ರೆನೂ ಮಾಡಿಲ್ಲ ಮತ್ತು ಊಟನೂ ಮಾಡಿಲ್ಲ. ನಿದ್ರೆ ಊಟವಿಲ್ಲದೆ ಜನ ಹೆಂಗೆ ಇಲ್ಲದವ್ರದ್ದು ದೇಹ ಹೆಂಗಾಗಿರ್ತದಲ್ಲ, ಪೂರ ಸೊರಗಿ ಹೋಗ್ತದೆ, ಬಡಕಲಾಗಿ ಹೋಗ್ತಿದೆ. ಅಂತಹ ಸೀತೆ ಸ್ತ್ರೀ ಸದಾ ಚಿಂತೆಯಲ್ಲಿ ಮಗ್ನ ದೃಶ್ಯ. ಅದರಲ್ಲಿಯೂ ಕೂಡ ಯಾವುದೋ ಒಂದು ಚಿಂತೆಯ ಮಗ್ನದಲ್ಲಿದ್ದ ಅಂದರೆ ರಾಮನ ಧ್ಯಾನದಲ್ಲಿದ್ದಳು, ರಾಮನ ಚಿಂತೆಯಲ್ಲಿಯೇ
ಸೀತೆ ಇದ್ದದ್ದನ್ನು ಕಾಣ್ತಾನೆ. ತನ್ನವರಲ್ಲದ ರಾಕ್ಷಸಿಯರು ಮಧ್ಯೆ ಕಂಡಳು ಬೇಟೆ ನಾಯಿ ಹಿಂಡಿನಲ್ಲಿ ಸಿಕ್ಕ ಹೆಣ್ಣು ಜಿಂಕೆಯಂತೆ. ಇಲ್ಲಿ ಮತ್ತು ಅಲಂಕಾರ ನೋಡಿ ವಾಲ್ಮೀಕಿಯವರು ಹೇಗೆ ಉಪಮೆಗಳನ್ನು ಬಳಸ್ತಾರೆ. ಸೀತೆ ಹೇಗೆ ಕಾಣಿಸ್ತಾಳಂದ್ರೆ ತನ್ನವರಲ್ಲದ ರಾಕ್ಷಸರಿಗೆ ಮತ್ತು ಸೀತೆಗೆ ಸಂಬಂಧ ಇಲ್ಲ. ಅವರು ಯಾರು ಇವಳದಲ್ಲ, ಈಕೆ ಸೀತೆಯ ಒಂದು ದಾಸಿಯರೂ ಅಲ್ಲ, ಆಳುಗಳೂ ಅಲ್ಲ, ಸಂಬಂಧಿಕರೂ ಅಲ್ಲ, ಏನೂ ಅಲ್ಲ. ಅಂಥವರ ಮಧ್ಯೆ, ತನ್ನವರಲ್ಲದವರ ಮಧ್ಯೆ, ರಾಕ್ಷಸಿಯರ ಮಧ್ಯೆ ಕಂಡಳು. ಹೆಂಗೆ ಕಂಡಳು ಸೀತೆ ಅಂದ್ರೆ ಬೇಟೆ ನಾಯಿ ಹಿಂಡಿನಲ್ಲಿ, ಬೇಟೆಯಾಡುವಂಥ ನಾಯಿಗಳ ಒಂದು ಹಿಂಡಿತ್ತಂದ್ರೆ ಅದ್ರಾಗ ಹೆಣ್ಣು ಜಿಂಕೆ ಸಿಕ್ಕಾಗ ಹೆಣ್ಣು ಜಿಂಕಿನ ಪರಿಸ್ಥಿತಿ ಹೆಂಗಾಗ್ತದೆ, ಹೆಂಗೆ ಕಾಣಿಸ್ತದಲ್ಲ, ಹಂಗೆ ಈ ರಾಕ್ಷಸನಿಯರ ಮಧ್ಯೆ ಸೀತೆ ಕಾಣುತ್ತಿದ್ದಳು ಅಂಥೇಳಿ ಹನುಮ ಹೇಳ್ತಾನೆ. ಬೇಕು ಬಿಲದ ಆಶ್ರಯ ಕಪ್ಪು ನಾಗಕ್ಕೆ. ನಾಗರ ಹಾವಿಗೆ ಯಾವಾಗಲೂ ಬಿಲ ಹುಡುಕ್ತಿದ್ದೆ ಅದು. ಅಂದರೆ ನೀವು ಹುತ್ತನೇ ಬಿಲ ಇರ್ತದೆ, ಕಲ್ಲಾಗ ಬಿಲ ಎಲ್ಲಿರ್ತದಲ್ಲ ಅದನ್ನೇ ಹುಡುಕ್ತದ ಆಶ್ರಯಕ್ಕಾಗಿ ನಾಗರ ಹಾವು. ಹೇಗೆ ಹುಡುಕ್ತದಪ್ಪ ಅಂದ್ರೆ ಮಳೆಗಾಲದ ವಿಕೋಪಗಳಿಂದ ವೃಕ್ಷಗಳಿಗೆ ರಕ್ಷಣೆಯಂತೆ. ಮಳೆಗಾಲದ ವಿಕೋಪಗಳಿಂದ ವೃಕ್ಷಗಳಿಗೆ ಯಾವ ರೀತಿ ರಕ್ಷಣೆ ಪಡಿತಾವ ಆ ರೀತಿ ಇಲ್ಲಿ ಹೇಳ್ತಾ ನಾವು. ಈಗ ನಾಗರ ಹಾವ ಆಶ್ರಯಕ್ಕಾಗಿ ರಕ್ಷಣೆಗಾಗಿ ಬಿಲವನ್ನು ಹುಡುಕಿದಂಗೆ ಕಾಣಿಸ್ತಾ ಇತ್ತು. ವಿಶಾಲಾಕ್ಷಿ ಸೊರಗಿದ ಮೈ ಮಲಿನ ಉಡುಪು ದುಃಖಿತ ಸ್ತ್ರೀ ಸೀತೆಯಾಗಿರಬೇಕು ತರ್ಕಿಸಿದ ಹನುಮ. ಯಾವ ರೀತಿ ನಾಗ ಇರ್ಬೋದು, ವೃಕ್ಷಗಳಿರ್ಬೋದು, ವಿಕೋಪಗಳು ಬಂದಾಗ, ದುಃಖಗಳು ಬಂದಾಗ ಆಶ್ರಯವನ್ನು ಹುಡುಕುತ್ತಾವಲ್ಲ, ಹಂಗ ಈ ಬಡಕಲ ದೇಹದ ಸ್ತ್ರೀ ಕೂಡ ಯಾರದೋ ಒಂದು ಆಶ್ರಯದ ರಕ್ಷಣೆಯ ಧ್ಯಾನವನ್ನು ಮಾಡ್ತಾ ಇದ್ದಾಳ. ಅದನ್ನೇ ಅವ್ರು ಹೇಳ್ತಾನೆ. ವಿಶಾಲಾಕ್ಷಿ ಸೊರಗಿದ ಮೈ ಮಲಿನ ಉಡುಪು ದುಃಖಿತ ಸ್ತ್ರೀ. ಈ ಸ್ತ್ರೀ ನೋಡಬೇಕಾದ್ರೆ ಧ್ಯಾನದಲ್ಲಿ ಕೂತದ್ದು ನೋಡಬೇಕಾಗಿದ್ರೆ, ಇಷ್ಟೊಂದು ಇವಳು ದುಃಖ ಪೀಡಿತವಾಗಿ ಕಾಣಬೇಕಾಗಿದ್ರೆ, ಉಡುಪು ಆಹಾರದ ಇವಳಿಗೆ ಪರಿವೇ ಇಲ್ಲದಂಗೆ ಕೂತದ್ದು ನೋಡಬೇಕಾಗಿದ್ರೆ ಇವಳು ಸೀತೆನೇ ಆಗಿರಬೇಕು ಅಂತ ಹೇಳಿ ಹನುಮ ತರ್ಕ ಮಾಡ್ತಾನೆ. ಕಾಮತ್ರಸೆ ತೀರಿಸಿಕೊಳ್ಳಲು ರಾಕ್ಷಸ ಅಪಹರಿಸಿದ ಸ್ತ್ರೀ. ಆ ಸ್ತ್ರೀ ಯಾರಪ್ಪ ಅಂದರೆ ಸೀತೆ ಯಾರಂದ್ರೆ, ರಾವಣ ತನ್ನ ಕಾಮತ್ರಸೆಯನ್ನು ಮೊದಲು ನೋಡಿಯೇ ಅವನಲ್ಲಿ ಸೇಡು ಭಾವನೆ ಇರ್ತದೆ. ಕರ ದುಶನರ ಅಂದರೆ ಅವರು ತಮ್ಮಗಳು, ಅಂದ್ರೆ ಚಿಕ್ಕಮ್ಮನ ಮಕ್ಕಳು. ಮುಂದ ತಂಗಿ ಶೂರ್ಪಣಖ ಅವರಿಬ್ಬರನ್ನು ಕೊಂದಿರ್ತಾರೆ ಇವರು. ಆಕೆಗೆ ಅವಮಾನ ಮಾಡಿರ್ತಾರೆ. ಅವುಗಳ ಒಂದು ಸೇಡನ್ನು ತೀರಿಸಿಕೊಳ್ಳುವಂಥ ಉದ್ದೇಶದಿಂದ ರಾವಣ ಸೀತೆ ಅಪಹರಿಸಲಿಕ್ಕೆ ಬಂದಿರ್ತಾನೆ. ಯಾವಾಗ ಸೀತೆಯನ್ನು ನೋಡ್ತಾನೆ ಅವನ ಮನಸ್ಸು ಚೇಂಜ್ ಆಗ್ತಿದೆ. ಅವನು ಅವಳನ್ನು ಪತ್ನಿಯಾಗಿ ಮಾಡಿಕೊಂಡು ತನ್ನ ಕಾಮತ್ರಸೆಯನ್ನು ತೀರಿಸಿಕೊಳ್ಬೇಕು ಅಂತ ಉದ್ದೇಶವನ್ನು ಅಂತಾನೆ. ಇಲ್ಲಿ ನೋಡಿ, ಇಲ್ಲೊಂದು ಪ್ರಶ್ನೆ ನಿಮಗೆ ಹಿಂದೂ ನಾನು ಹೇಳೇನೆ, ಇನ್ನೊಂದ್ಸಲ ನೆನಪು ಮಾಡ್ತೇನೆ. ಬಾಲ್ಯಕಾಂಡದಲ್ಲಿ ಸೀತಾ ಸ್ವಯಂವರ ಅಂತ ಬರ್ತಿದ್ದೆ. ರಾವಣ ಬಂದ, ಬಾಣ ಎತ್ತಲಿಕ್ಕೆ ಪ್ರಯತ್ನ ಮಾಡಿದ, ಫೇಲ್ ಆದ. ಬಹಳಷ್ಟು ರಾಮಾಯಣಗಳಲ್ಲಿದೆ. ಇವೆಲ್ಲ ಪ್ರಕ್ಷೇಪಗಳು. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ರಾವಣ ಮೊದಲು ಸೀತೆಯನ್ನು ನೋಡಿದ್ದೇನೆ ಪಂಚವಟಿಯಲ್ಲಿ ಅಕ್ಕಿ 24-25 ವರ್ಷದ ಯುವತಿ ಇರ್ತಾಳೆ. ಅಕ್ಕಿ ಸೌಂದರ್ಯ ನೋಡಿಕೊಂಡು ತಾನು ಬಂದ ಉದ್ದೇಶದ ಗುರಿಯನ್ನು ಬದಲಿಸ್ಕೊಂಡು ಬಿಟ್ಟ. ಬರೇ ರಾವಣಿಗೆ ತೊಂದರೆ ಕೊಡಬೇಕು, ನಾನು ತೊಗೊಂಡು ಹೋಗ್ಬೇಕು ಅನ್ನುವಂಥ ಮನುಷ್ಯ ಸೀತೆ ಅಂದ ಚಂದ ನೋಡಿಕೊಂಡು, ಇಲ್ಲ ಈಕಿನೇ ನಾನು ಪಟ್ಟದ ರಾಣಿ ಮಾಡ್ಕೋಬೇಕು, ನನ್ನ ಹೆಂಡತಿಯನ್ನಂಗೆ ಮಾಡಿಕೊಂಡು ನನ್ನ ಕಾಮತ್ರಸೆಯನ್ನು ತೀರಿಸ್ಕೊಳ್ಬೇಕು ಅಂತ ತನ್ನ ಉದ್ದೇಶ ಕೂಡ ಬದಲು ಮಾಡ್ತಾನೆ. ಇದು ಏನು ಹೇಳ್ತಿದ್ದೆಪ್ಪ ಅಂದ್ರೆ, ರಾವಣನಿಗೆ ಸೀತೆಯ ದರ್ಶನವಾದ್ದು ಎಲ್ಲಪ್ಪ ಅಂದರೆ ಪಂಚವಟಿ. ಅದು ಜನಕರಾಜನ ರಾಜ್ಯದಲ್ಲಿ ಅಲ್ಲ, ಸೀತಾ ಸ್ವಯಂವರದಲ್ಲಿ ರಾವಣ ಇದ್ದಿದ್ದಿಲ್ಲ, ಬೇರೆ ಇವರಿದ್ದರು ಅನ್ನೋದು ಈ ವಾಲ್ಮೀಕಿ ರಾಮಾಯಣದ ಸ್ಪಷ್ಟವಾಗ್ತಿದೆ. ಆದರೆ ಬೇರೆ ರಾಮಾಯಣದಲ್ಲಿ ಅವನು ಏನೇನೋ ಮಾಡಿಕೊಂಡು ಮನೋರಂಜನೆಗಾಗಿ ಬರ್ತಾನೆ. ಅದಕ್ಕೂ ಮತ್ತು ಈ ಮೂಲ ವಾಲ್ಮೀಕಿ ರಾಮಾಯಣದ ಚಿಂತನೆಯಲ್ಲಿ ಇದು ಮೇಜರ್ ವ್ಯತ್ಯಾಸ ಇದೆ. ಕಾಮತ್ರಸೆ ತೀರಿಸಿಕೊಳ್ಳಲು ರಾಕ್ಷಸ ಅಪಹರಿಸಿದ ಸೀತೆ ಸ್ಥಿತಿಗತಿ ರೂಪ ಸಾಮ್ಯತೆ ಹೊಂದಿರುವಳು ಸ್ತ್ರೀ. ಅವ್ರು ರಾವಣನ ಹೊತ್ಕೊಂಡ್ಬಂದಲ್ಲ
ಸೀತೆಯಲ್ಲಿ ಕಾಣಬೇಕಾದಂಥ ಈ ಏನಿದೆಯಲ್ಲ ದುಃಖ ಅದು ಇದು ಎಲ್ಲ ಇದು ಈ ಸ್ತ್ರೀಯಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವಳೇ ಸೀತೆ ಆಗಿರ್ಬೇಕಂಥೇಳಿ ಹನುಮ ಏನು ಮಾಡ್ತಾನೆ, ಸಂದೇಹ ಪಡ್ತಾನ. ಇದೇ ರೀತಿಯಾಗಿ ಮುಂದೆ ವಾಲ್ಮೀಕಿಯವರು ಹನುಮನ ಮೂಲಕ ಆ ಸೀತೆ ಕುರಿತು ಮುಂದೆ ಸಂಭವಿಸಬಹುದಾದ ಘಟನೆಗಳ ಕುರಿತು ಏನು ವಿಚಾರಗಳನ್ನು ಹಂಚಿಕೊಂಡರು ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುವೆ. ಧನ್ಯವಾದಗಳು.